ಹಾಯ್ ಏನಂತ ಕರಿಬೇಕು, ಮಾಲೆ ಬೇರೆ ಹಾಕಿದ್ದೀನಲ್ವ, ಅದಕ್ಕೆ ನಾನು ಈ ವಿಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಶಕ್ತಿ ಅಂತ ಮಾತಾಡ್ತೀನಿ. ವೆಲ್ಕಮ್. ಅಂದರೆ ಮಾಲೆ ಹಾಕಿರೋ ಕಾರಣದಿಂದ ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಸ್ನೇಹಿತರೆ ಅಂತ ಕರೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ನನ್ನ ಪ್ರೀತಿಯ ಶಕ್ತಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ನಂದು ಮಾಲೆ ಹಾಕಿ 2ನೇ ದಿನ. ನಿನ್ನೆ ನೈಟ್ ನಾನು ಓದ್ಲಾಗಲ್ಲಿ ನೀವು ನೋಡ್ಕೊಂಬಂದಿರ್ತೀರ, ಮಾಲೆ ಹಾಕ್ಸ್ಕೊಂಬಂದಿದ್ದೆ. ಅವತ್ತು ನೈಟ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮನೆಗೆ ಬರೋಷ್ಟಲ್ಲೇ 10 ಗಂಟೆ ಆಗಿಬಿಟ್ಟಿತ್ತು. ಆದ್ದರಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಂದು ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಂಡೆ. ಇವತ್ತು ಆಲ್ರೆಡಿ ಸಂಜೆ 6 ಗಂಟೆ ಆಗಿದೆ. ನನ್ನ ಸ್ನಾನ ಕೂಡ ಆಗಿದೆ. ಇದು ಅಂದರೆ ಬೆಳಗ್ಗೆ ತಲೆ ಸ್ನಾನ ಮಾಡಿದೆ. ಮೈಗೆ ನಾನು ಈಗ ಸಂಜೆ ಬಂದು ತಲೆಗೆ ಸ್ನಾನ ಮಾಡ್ಕೊಂಡಿಲ್ಲ, ಮೈಗೆ ಸ್ನಾನ ಮಾಡಿದೆ. ಬೆಳಗ್ಗೆ ಹಚ್ಚೋಗಿರೋನ್ನ ಕಾಮಾಕ್ಷಮ್ಮ ದೀಪ ಉರಿತಾನೆ ಇದೆ. ಬೆಳಗ್ಗೆನೇ ಹಚ್ಚಿದೆ, ಅಂದರೆ ಆ್ಯಕ್ಚುಲಿ ಅದು ನಿನ್ನೆ ಬೆಳಗ್ಗೆ ಹಚ್ಚಿರೋ ದೀಪ ಉರಿತಾನೆ ಇದೆ. ಅದಕ್ಕೆ ಎಣ್ಣೆ ಹಾಕ್ತಾರಿಂದ ಅದು ಕಂಟಿನ್ಯೂ ಆಗಿ ಹುರ್ಕೊಂಡು ಹೋಗ್ತಾನೆ ಇದೆ. ಈಗ ನನ್ನ ಸ್ನಾನ ಆಗಿದೆ. ಬನ್ನಿ ಪೂಜೆ ಮಾಡಿಬಿಡೋಣ. ಫಸ್ಟು ಪೂಜೆ ಮಾಡಿಕೊಂಡು ಸ್ವಲ್ಪ ಕಾಫಿ ತೊಗೊತೀನಿ, ಯಾಕಂದರೆ ಮಧ್ಯಾಹ್ನ ಊಟ ತಿಂದಿನಿ. ಬೆಳಗ್ಗೆ ಸ್ವಲ್ಪನೇ ನಾನು ಟ್ಯಾಬ್ಲೆಟ್ ತೊಗೊಳೋದನ್ನು ಸ್ವಲ್ಪನೇ ಅಂದರೆ ಸ್ವಲ್ಪ ತೊಗೊತಾ ಇದ್ದೀನಿ. ಮಾಲೆ ಹಾಕಿದಾಗ ಫಸ್ಟು ನಮ್ಗೆ ಹೇಳ್ಕೊಟ್ಟಿದ್ದೆಲ್ಲ ಬಂದು ಒಂದೊತ್ತು ಊಟ ಬಿಡಬೇಕಂತ ಫಸ್ಟು ನಾನು ಮಾಡಿದ್ದೀನಿ 3 ವರ್ಷ ಕಂಟಿನ್ಯೂಸ್ ಆಗಿ. ಅಂದರೆ ನಮಗೆ ಏನಂತ ಹೇಳಿದ್ರಲ್ಲ ಶಕ್ತಿಗಳು, ಅದೇ ಥರ ಕಂಟಿನ್ಯೂ ಆಗಿ ನಾನು ಮಾಡ್ಕೊಂಡು ಹೋಗಿದ್ದೀನಿ. ಈಗ ಸ್ವಲ್ಪ ನನಗೆ ಹುಷಾರಿಲ್ದಿರೋ ಕಾರಣದಿಂದ ನಾನು ಮಾತ್ರೆ ತೊಗೊಳ್ಳೇಬೇಕಾಗಿರೋ ಪರಿಸ್ಥಿತಿನಿ ಅಂತ ನಾನೀಗ ಊಟ ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಹೊಟ್ಟೆ ತುಂಬ ತಿನ್ನೋಕೆ ಹೋಗಲ್ಲ, ಸ್ವಲ್ಪ ತಿಂತೀನಿ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ನೈಟ್ಗೂ ನಾಷ್ಟ ಥರ ತಿಂತೀನಿ. ಇವಾಗ ನನ್ನ ಮಗ ಇನ್ನೂ ಮಾಲೆ ಹಾಕಿಲ್ಲ ಅಲ್ಲ, ನಿಮಗೆಲ್ಲರಿಗೂ ಗೊತ್ತು. ನನ್ನ ಮಗ ಇನ್ನೂ ಮಾಲೆ ಹಾಕಿಲ್ಲ, ಯಾಕಂದರೆ ಅವನಿಗೆ ಕೋಲ್ಡ್ ಜಾಸ್ತಿ ಇರೋದ್ರಿಂದ ಇನ್ನೂ ಹಾಕಿಲ್ಲ. 5 ದಿನಕ್ಕೆ ಹಾಕ್ಸೋಣ ಇಲ್ಲ 3 ದಿನಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡು ಥಿಂಕ್ ಮಾಡ್ತಾಯಿದ್ದೀನಿ. ನೋಡೋಣ ತಾಯಿ ಯಾವಾಗ ಹಾಕ್ಸೋಕ್ಕೆ ಅವಳಿಗೆ ಕರುಣೆ ಕೊಡ್ತಾರೋ ಅವಾಗೇ ಹಾಕ್ಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಶಕ್ತಿ ನಿಮ್ಮನ್ನೆಲ್ಲ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ. ನಂಗೆ ಅಲ್ಲಿ ಸುಸ್ತಾಗ್ತಾಯಿದೆ, ಆಗ್ತಾಯಿಲ್ಲ. ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಟೀ ಕುಡಿದು ಆಮೇಲೆ ಅಡುಗೆ. ಇನ್ನೂ ಸಾಮಾನು ಕೂಡ ತೊಳೆದಿಲ್ಲ, ಹಂಗೆ ಅಡುಗೆ ಮತ್ತು ಎಂತ ಸುಸ್ತಿಗೆ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಫಸ್ಟು ಕಾಫಿ ಕುಡಿದ್ಬಿಟ್ಟು ಮಾಲೆ ತೊಗೊಂಬಿಡೋಣ. ಆಮೇಲೆ ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಪಲ್ಯ ಚಪಾತಿ ಏನು ಮಾಡ್ತೀನೋ ನೋಡೋಣ. ಜ್ಞಾನ ಮೇಲೆ ನಂದು ಹೋಗುತ್ತೆ. ಸರಿ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ. ತಾಯಿಗೆ ನಮಸ್ಕಾರ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ 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 ಓಂ.
ಹಾಲು ಉಗ್ತಾ ಇದೆ. ಇಷ್ಟು ಸಾಮಾನಿದೆ. ಬೆಳಗ್ಗೆ ಒಂದು ಸಾಮಾನು ಇಕ್ಕಿರಲಿಲ್ಲ. ಸಾರು ಪಾತ್ರೆ ನೆನೆ ನೈಟ್ದು. ನನ್ನ ಮಗ ಇವಾಗ ಊಟ ಮಾಡಿ ಇಟ್ಬಿಟ್ಟು ಹೋಗಿದ್ದಾನೆ. ಇದು ಅನ್ನ ಮಾಡಿದೆ ಬೆಳಗ್ಗೆ. ಅವನೊಬ್ಬನಿಗೆ ಮ್ಯಾಗಿ ಮಾಡ್ಕೊಂಡಿದ್ದಾನೆ. ಮ್ಯಾಗಿ ಮಾಡ್ಕೊಡೋದಕ್ಕೆ ಈ ಪ್ಲೇಟ್ ಎತ್ತು ಮುಚ್ಚಿಟ್ಟ. ದೇವ್ರೇ ಕಾಪ್. ನನ್ನಂತೂ ಮೇ ಬಿ ನನ್ನ ಮಗಳು ನಾಳೆ ಬರ್ಬೋದು ಅಂತ ಅಂದ್ಕೊತೀನಿ. ಇನ್ನು ಅವಳದು ಫೋನ್ ಬಂದಿಲ್ಲ. ಮಮ್ಮಿ ಬರ್ತಾ ಇದ್ದೀನಿ ಏನು ಅಂತ ಏನೂ ಹೇಳಲಿಲ್ಲ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫಸ್ಟು ಕಾಫಿ ಕುಡಿದ್ಬಿಡೋಣ. ಕಾಫಿ ಕುಡಿಯೋ ಗಂಟ ನಾನು ಮಾತ್ರ ಸಮಾಧಾನ ಆಗಲ್ಲ. ಯಾರ್ಯಾರೆಲ್ಲ ಮಾಲೆ ಹಾಕ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ ಆಲ್ರೆಡಿ ಅವರು ಮರಿದೆ ಕಮೆಂಟ್ ಮಾಡಿಬಿಟ್ಟು ಹೋಗಿ. ದೇವಸ್ಥಾನದಲ್ಲಿ ರಶ್ ಇದೆಯಾ ಏನು ಅಂತ. ನೀವು ನಾವು ಹೋಗೋಕೆ ಮುಂಚೆ ನೀವೇನ ಇಂಟ್ ಕೊಟ್ಟರೆ ನಮಗೂ ಗೊತ್ತಾಗುತ್ತೆ ರಶ್ ಇದೆ, ಸ್ವಲ್ಪ ಜಲ್ದಿ ಹೋಗಬೇಕು ಅಂತ. ಕಾಫಿ ಕುಡಿದ್ಬಿಟ್ರೆ ಒಂದು ಸಮಾಧಾನ. ನಾವೊಂಥರ ಹೆಣ್ಮಕ್ಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀರಲ್ಲ. ಈ ಗಂಡ್ಮಕ್ಳು ಹೇಳ್ಬಾರ್ದು ಓಂ ಶಕ್ತಿ. ಗಂಡ್ಮಕ್ಳು ಇನ್ನೊಂದಕ್ಕೆ ಅಡಿಕ್ಟ್ ಆಗಿರ್ತಾರಲ್ಲ, ಆ ಥರ ನಾವು ಹೆಣ್ಮಕ್ಳು ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅಲ್ವಾ? ಯಾರೆಲ್ಲ ಇದ್ರ ಬಗ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ, ಯಾರೆಲ್ಲ ಟೀ ಲವರ್ ಇದ್ದೀರಾ, ಕಾಫಿ ಲವರ್ಸ್ ಇದ್ದೀರಾ, ನನಗೆ ಕಮೆಂಟ್ ಮಾಡಿ. ಮತ್ತು ಅಂಗಡಿಲಿ ಸಿಗುತ್ತಲ್ಲ ಆ ಲವರ್ಸ್ ಯಾರ್ಯಾರು ಇದ್ದೀರಾ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನೇನು ಮಾಡ್ತೀನಿ ಗೊತ್ತಾ, ನಾನು ಪ್ಯಾಕೆಟ್ ಲೆಕ್ಕದಲ್ಲಿ ಕಾಫಿ ಪುಡಿ ತರ್ತೀನಿ. ಇವಾಗ ಇದು ನಾವು ಓಪನ್ ಮಾಡಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಕಾಫಿ ಪುಡಿ ವೇಸ್ಟ್ ಆಗಲ್ಲ. ಮತ್ತು ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಹಿಂಗೆ ನಾವು ಅಷ್ಟು ಕಾಫಿ ಕುಡಿಯೋಣ, ಆಮೇಲೆ ಹೇಳೋಣ ಹಿಂಗೆ ನೀವು ಎಲ್ಲ. ಸಾಕು, ಜಾಸ್ತಿ ಕಾಫಿ ಕುಡಿಬಾರ್ದು. ಜಾಸ್ತಿ ಕಾಫಿ ಕುಡಿದ್ರೆ ಹೀಟ್ ಆಗಿಬಿಡುತ್ತೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟಿದೆ ನನ್ನ ಕಾಫಿ ಅಂತ. ಆಮೇಲೆ ಇಷ್ಟು ದೊಡ್ಡ ಗ್ಲಾಸ್ ಇಟ್ಕೊಂಡಿದ್ದಾಳೆ, ಎಷ್ಟು ಹಾಕ್ಕೊಂಡಿದ್ದಾಳೆ ಅಂತ ಕಾಫಿ ನೋಡಿ. ಇಷ್ಟೇ ಇರೋದು ಕಾಫಿ. ಇವಾಗ ಇದನ್ನು ಇದಕ್ಕೆ ಹಾಕ್ತೀನಿ. ಈ ಗ್ಲಾಸು ನಮ್ಮ ಮನೆ ಹತ್ರ ಶಾಪ್ ಇದೆ, ಅಲ್ಲಿಂದ ತಂದಿರೋದು. 10 ರೂಪಾಯಿ ಒಂದು. ಚೆನ್ನಾಗಿದೆ ಅಲ್ಲ? ಹೋಟ್ಲಲ್ಲೆಲ್ಲ ಅದರಲ್ಲೇ ತಾನೇ ಕೊಡೋದು ಕಾಫಿ. ಇದು ಕರ್ಗೆ ಇಲ್ಲ ಸಕ್ಕರೆ. ಸ್ಪೂನ್ ಎತ್ಕೊಂಡು ಹಾಕ್ಸ್ಬೇಕು. ನೈಟ್ ಅಂತೂ ನಿದ್ದೆನೇ ಮನೇಲಿ. ಎಷ್ಟು ದಿನ ನಾವು ಬೆಡ್ ಮೇಲೆ ಮಲಗಿ ರೂಢಿ ಆಗಿಬಿಟ್ಟು ನೈಟ್ ನಂಗೆ ಎಷ್ಟೊತ್ತಾದರೂ ನಿದ್ದೆ ಬಂದಿಲ್ಲ. ಅಂದರೆ ನಿದ್ದೆ ಬರ್ತಾ ಇದೆ, ಚೆನ್ನಾಗಿ ನಿದ್ದೆ ಹೋಗ್ಬೇಕು ಅನಿಸ್ತಾ ಇದೆ. ಕೆಳಗೆ ತಣ್ಣಗಿದೆ ಇಲ್ಲ. ಬನ್ನಿ, ಹಂಗೆ ಲೈಟ್ ಆಫ್ ಮಾಡಿಬಿಡಿ ಎಲ್ಲರೂ. ಫೋನಲ್ಲೇ ಆಫ್ ಮಾಡಿಬಿಟ್ಟೆ ನಾನು. ಏನು ಗೊತ್ತಾ, ಎಲ್ಲ ಕೂತ್ಕೊಳ್ಳೋಂಗಿಲ್ವಲ್ಲ, ಅಲ್ಲ ದಿವಾನ ಮೇಲೆ ಕೂತ್ಕೊಳ್ಳೋಂಗಿಲ್ವಲ್ಲ ನಾನು. ಅದಕ್ಕೆ ಇವಾಗ ಇಲ್ಲಿ ಹಿಂಗೆ ಕುತ್ಕೊತೀನಿ. ರಿಮೋಟ್ ಎತ್ಕೊಬಿಡ್ತೀನಿ. ರಿಮೋಟು, ಟ್ಯಾಬ್ಲೆಟು, ಟ್ಯಾಬ್ಲೆಟು. ಎಲ್ಲರೂ ನೀರಲ್ಲಿ ಟ್ಯಾಬ್ಲೆಟ್ ಕುಡಿದ್ರೆ ನಾನು ಕಾಫಿಲಿ ಟ್ಯಾಬ್ಲೆಟ್ ಕುಡಿತೀನಿ. ರೂಢಿ ಆಗಿಬಿಟ್ಟೈತಿ. ಮಾತ್ರೆ ಕುಡಿದ್ಬಿಟ್ಟು ಒಂದು 5-10 ನಿಮಿಷ ನನ್ನ ಕೈಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಟ್ಟೆ ಐತೆ, ಇಲ್ಲಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ. ಬಟ್ಟೆನೆಲ್ಲ ಇನ್ನೂ ಸ್ವಲ್ಪ ಈ ಬಟ್ಟೆನೆಲ್ಲ ಟಾರ್ಚರ್ ಮಾಡ್ತೀನಿ. ಈ ಬಟ್ಟೆನೆಲ್ಲ ಮಡ್ಚಿಬಿಡ್ತೀನಿ ಹಂಗೆ ಕುತ್ಕೊಂಡು ಸ್ವಲ್ಪ ಸುಸ್ತು ಕಮ್ಮಿ ಆಗಂಟ ಕುತ್ಕೊಂಡು ಬಟ್ಟೆ ಮಡ್ಚಿಬಿಡ್ತೀನಿ. ಆಮೇಲೆ ಎತ್ತು ಬೆಂಡೆಕಾಯಿ ಐತೆ,
ಬೆಂಡೆಕಾಯಿ ಪಲ್ಯ ಮುದ್ದೆ ಮಾಡೋಣ. ಹಾಗೆ ಬೆಳಿಗ್ಗೆಗೆ ಚಪಾತಿ ಮಾಡೋಕ್ಕೋಸ್ಕರ ಹಸಿಟ್ಟು ಕಲಸಿಟ್ಕೊಬೇಡ, ಲೇಟ್ ಕೆಲಸ ಆಗುತ್ತೆ. ಹಿಂಗೆ ನಾವು ಕಾಫಿ ಕುಡಿತಾಯಿದ್ರೆ ಕೊಟ್ಬಿಟ್ಟೆ. ಇಷ್ಟು ಮಾತ್ರ ಅಲ್ವಾ ಅದು, ಅದಕ್ಕೆ ಕೊಟ್ಬಿಟ್ಟೆ. ನಮ್ಮ ಅಪ್ಪನಿಗೆ ಕೆಟ್ಟ ಹೆಸರು ಬಂದಿತ್ತು ಈ 6 ದಿನದಿಂದ. ಅವ್ರ ಅಪ್ಪನ ಕೆಟ್ಟ ಹೆಸರು ಬಂದಿದ್ದು 6 ದಿನದಿಂದ ಅಂತೆ. ನಾನು ನೋಡಲ್ಲ ಸೀರಿಯಲ್, ಅದು ಗೀತಾ. ಇದಾದ್ಮೇಲೆ ಕೆಂಡ ಸಂಪಿಗೆ ಬರುತ್ತಲ್ಲ, ಅದಕ್ಕೆ ಅದನ್ನ ಇಟ್ಕೊಂಡಿರ್ತೀನಿ, ಮ್ಯೂಟ್ ಮಾಡಿಬಿಟ್ಟಿರ್ತೀನಿ. ಕಾಫಿ ಎಂಜಾಯ್ ಮಾಡ್ತಾ ಕುಡಿಬೇಕು. ಸರಿ, ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ ನಾನು, ಓಕೆನಾ? ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ, ದೊಡ್ಡ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕ್ಯಾರೆಟು, 2ರಿಂದ 3 ಬೀನ್ಸು, 1.5 ಈರುಳ್ಳಿ, ಇದು ಟೊಮೊಟೊ, ಕೊತ್ತಂಬರಿ ಫ್ರಿಜ್ಜಲ್ಲಿದೆ. ಇಲ್ಲಿ ಬಿಸಿನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಕೆಟ್ಟಲದಲ್ಲಿ ಈಚೆ ಹಾಕ್ಬಿಟ್ಟೈತೆ, ಪ್ಲೀಸ್ ಇಗ್ನೋರ್ ಮಾಡಿ. ಇಟ್ಕೊಂಡಿದ್ದೀನಿ. ರವೆ ಹಾಕ್ಕೊಳ್ಳೋಣ. ನಾನು ರವೆಗೆ ತುಪ್ಪ ಹಾಕ್ಕೊತೀನಿ. ಧಾರಾಳವಾಗಿ ಹಾಕ್ಕೊಳ್ಳಿ ತುಪ್ಪ, ಧಾರಾಳವಾಗಿ ತಿನ್ನಿ ತುಪ್ಪ ತಿಂದರೆ ಒಳ್ಳೆಯದು. ತುಪ್ಪ ಗುಡ್ ಫ್ಯಾಟ್ ಅಂತ ಹೇಳ್ತಾರೆ. ತುಪ್ಪದಿಂದ ಬರೋ ಕೊಬ್ಬಿನಾಂಶ ಒಳ್ಳೆ ಕೊಬ್ಬಿನಾಂಶ ಅಂತ ಹೇಳ್ತಾರೆ. ಕಡಲೆಕಾಯಿ ಎಣ್ಣೆ ಅದು ಇದು ಎಣ್ಣೆಯಿಂದ ಬರೋ ಕೊಬ್ಬಲ್ಲ, ಅದು ಕೆಟ್ಟ ಕೊಬ್ಬು. ತುಪ್ಪದಿಂದ ಬರೋ ಕೊಬ್ಬು ಒಳ್ಳೆ ಕೊಬ್ಬು. ತುಪ್ಪನ ಮಾತ್ರ ಧಾರಾಳವಾಗಿ ಹಾಕ್ಕೊಂತೀನಿ. ಎಲ್ಲರೂ ಅವರೆಕಾಳಿದ್ರೆ ಚೆನ್ನಾಗಿರ್ತದೆ. ನಾನು 1.5 ಗ್ಲಾಸ್ ಅಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ ಕೆಂಪು ಗಂಟ. ಇದು ಏನದು ರವೆ ಹುರ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಹಾಕ್ಕೊಂಡು ನಾನು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಉಪ್ಪಿಟ್ಟಲ್ಲಿ ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿಲ್ಲ, ಯಾಕಂದರೆ ಎಣ್ಣೆ ಕಾಯಕ್ಕೆ ಮುಂಚೆ ನಾನು ಯಾಕೆ ಹಾಕ್ಕೊಂಡೆ ಅಂದರೆ ನನಗೆ ಕಟುಮ್ ಅನ್ನಬೇಕು, ಆ ಥರ ಇರಬೇಕು. ಅದಕ್ಕೆ ನಾನು ಫಸ್ಟೇ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಎಲ್ಲ ಆಯ್ತಪ್ಪ, ನಮ್ಮ ಮನೇಲಿ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಜೀರಿಗೆ, ಸಾಸಿವೆ, ಟೀ ಪುಡಿ ಒಂದೇ ಥರ ಇದೆ. ನಮ್ಮಲ್ಲಿ ಇಟ್ಬಿಟ್ಟು ನಮಗೆ ಕನ್ಫ್ಯೂಸ್ ಆಗ್ತಾ ಇರ್ತೀನಿ. ಹಸಿಮೆಣಸಿನ್ಕಾಯಿ ಹಾಕೋಣ. ಅವಾಗೆ ತೋರಿಸಿದ್ನಲ್ಲ ನಿಮಗೆ ತರಕಾರಿ, ಅದೆಷ್ಟೋ ಒಂದೇ ಸತಿ ಹಾಕ್ಕೊಂಬಿಡೋಣ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆನಲ್ಲಿ. ಡಯಟ್ ಮಾಡೋರು ತುಪ್ಪದಲ್ಲೇ ಮಾಡ್ಕೊತೀನಿ, ಏನೂ ಆಗೋದಿಲ್ಲ. ಗುಡ್ ಫ್ಯಾಟ್ ಅಂತ ಹೇಳಿದ್ನಲ್ಲ, ಚೆನ್ನಾಗಿ ತುಪ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ರವೆ ಹಾಕ್ಕೊತೀನಿ, ಒಳ್ಳೆಯದು.
ತುಪ್ಪ ತಿನ್ನೋದ್ರಿಂದ ಕೊಬ್ಬಿನಾಂಶ ಜಾಸ್ತಿ ಆಗಲ್ಲ, ಒಳ್ಳೆ ಕೊಬ್ಬು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಹಾಕ್ಕೊತೀನಿ ನಾನು. ಸ್ವಲ್ಪ ಫ್ರೈ ಆಗಲಿ. ತರಕಾರಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ತರಕಾರಿಗೆ ಮಾತ್ರ ಉಪ್ಪು ಹಾಕ್ಕೊತೀನಿ ನಾನು. ಯಾವತ್ತೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಖುಷಿಯಿಂದ ಅಡುಗೆ ಮಾಡಿ, ಅಡುಗೆ ಕೂಡ ಚೆನ್ನಾಗಾಗುತ್ತೆ. ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಮುಚ್ಚಿ ಬೇಯಿಸೋಣ. ತರಕಾರಿ ಎಲ್ಲ ಸ್ವಲ್ಪ ಬೇಯಿಸಿ ಆಮೇಲೆ ಬಿಸಿನೀರು ಹಾಕ್ಕೊಂಡು, ಆದರೆ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಹಾಕ್ಕೊಂಡು ತಿಂದ್ಬಿಟ್ಟು ಜಲ್ದಿ ಮಲಗ್ಬಿಡ್ಬೇಕು ಇವತ್ತು. ಬಿಸಿ ಬೆಳೆ ಇದು ಬಿಗ್ ಬಾಸು ನೋಡೋದು ಬೇಡ, ಯಾವ ಬಾಸು ನೋಡೋದು ಬೇಡ. ಬೆಳಗ್ಗೆ ನಾಷ್ಟ ಏನು ಮಾಡೋದು ಅಂತ ಯೋಚನೆ ಆಗ್ತದೆ ಇವಾಗ. ಇದು ಬೇಯಲಿ ಸ್ವಲ್ಪ ಹೊತ್ತು. ಇದು ಬೆಂದ್ಕೊಂಡಿದೆ, ಅಂದರೆ ಫ್ರೈ ಆಗಿದೆ ಸ್ವಲ್ಪ. ಇದಕ್ಕೆ ನೀರು ಹಾಕ್ಕೊಂಬೇಡ. ಲಾಸ್ಟಲ್ಲಿ ನಿಲ್ಸ್ಕೋಬೇಕಾದ್ರೆ ಕೊತ್ತಂಬರಿ ಹಾಕ್ಕೊಳ್ಳೋಣ, ಇವಾಗ ಬೇಡ. ನಾನು ಇದ್ರಲ್ಲಿ ಹಾಕ್ಕೊಂಡಿದ್ನಲ್ಲ, ಇದರಲ್ಲೇ ನಾನು ಹಾಕ್ಕೊತೀನಿ ನೀರು ಕೂಡ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾನು ಆಲ್ರೆಡಿ ತರಕಾರಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಕುದೀಲಿ. ಬಿಸಿನೀರೇ ಹಾಕಿರೋದು, ಆದರೆ ಇದು ಕುದಿಬೇಕಲ್ಲ, ಕುದೀಲಿ ತರಕಾರಿ ಜೊತೆ. ಇದಕ್ಕೂ ರವೆ ಹಾಕ್ಕೋಬೇಕಾದ್ರೆ ಇದು ಕುದೀಲಿ ಅಷ್ಟು. ಎಬ್ಬರ್ಸಪ್ಪ ಅವನ್ನ. ಇದಾಗಿದೆ ನೋಡಿ, ತೆಳ್ಳಗೆ ಬಿಸಿ ಬಿಸಿ ಉಪ್ಪಿಟ್ಟು.